ಧರ್ಮ ಹಾಗೂ ಸಂಸ್ಕೃತಿ ಜೊತೆಗೆ ಸಾಗಬೇಕಾದರೆ ಸಂಸ್ಕಾರ ಬೇಕು. ಅದನ್ನು ಸಾಧಿಸಲು ಇರುವ ಸುಲಭದ ದಾರಿ ಭಜನೆ ಎಂದು ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಂನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹೇಳಿದರು. ಶ್ರೀ ಮೂಕಾಂಬಿಕಾ ಕೃಪಾ ಶ್ರೀ ರಾಮ ಭಜನಾ ಮಂದಿರ ಬ್ರಹ್ಮರ ಕೂಟ್ಲು ಇದರ 53ನೇ ವರ್ಷದ ಏಕಾಹ ಭಜನಾ ಮಹೋತ್ಸವದ ಪ್ರಯುಕ್ತ ಸಂಜೆ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಈ ರಡ್ಡು ಮರಗಿಲುಂಡು ಈ ಮಹಾಭಾರತ ಓದೋಡು ನಾಂಡ ಒಂತೆ ಕ್ಲಿಷ್ಟವಾದಿತ್ತನಂಚಿನ ಸಂಗತಿ ಓದೇರಿಗೆ ಆಯ್ಜಿನ ನಾಂಡ ನೆನೊಂಜಿ ರಾಮಾಯಣ ಅಂದು ಉಂಟು ಅವಳು ಒಂತೆ ಕ್ಲಿಷ್ಟ ಓದೇರಿಗೆ ಆಯ್ಜಿನ ನಾಂಡ ಈಗ ಸುಲಭದ ಸಾದಿ ಭಜನೆ ದಾರಿ ನೆತ ಸಾರ ಉಪನಿಷತ್ತ ವೇದನ ನೆನೊಂಜಿ ದಾಲ ಉಂಡು ಅಂದಾಂಡ ಐತ ಸಾರು ನಮ್ಮ ಭಜನೆ ಇಡ್ತೀರಿಯರಿಗೆ ಸಾಧ್ಯತೆ ಉಂಟು ಅಂತ ಬಾಕಿಲಿಗೆ ಭಜನೆ ಅಂತ ಇನ್ನು ಮುಲ್ಪದಗಳು ದಾನೆ ಮಣ್ಪೇರಿ ಊರಡೆ ತಿರುಗೊಂದು ಮನೆಯಲ್ಲಿ ಭಜನೆ ಅಂತ ಒಂದು ಎಡ್ಡೆ ಒಂಜಿ ಸಂಪ್ರದಾಯ ಒಂಜಿ ಸಂಸ್ಕೃತಿಲ ಅಂದಂದು ಅಂತೀರಿ ಉಂಡೆ ಇನಿ 50 ಮೂಜಿ ಎಂಕ ಅಂದಾಜಾತ ನಾನು ಅಟ್ಟೆಮಿ ಉಂಡು ಅಂದಲಕ್ಕೇಂದಾನೆ ಬಹುಶಃ ಅಟ್ಟೆಮಿ ಆವಡತ್ತ ಅಟ್ಟೆಮಿ ಹಿಡಿದೋಗ ನವಮಿ ಆತ ಅಪ್ಪನೆ ಕೃಷ್ಣಗಲ ರಾಮಗಲ ಒಂಜಿ ನೇರ ಸಂಬಂಧ ಉಂಟು ರಾಮ ಬೊಕ ಕೃಷ್ಣ ಅಂತ ಪಂಚವಟಿ ಬಾಗೋಡು ನಿಖಿಲ್ ಮಾತ ಪೋಯಿರ್ನಾಂಡ ತೂವಳಿ ಆ ಬಾಗೋಡು ರಾಮದೇವರ ಸಂಚಾರ ಮಂತನಂಚಿನ ಜಾಗ ಉಂಟು ಕಾಕಾಸುರನ ಕತೆ ನಿಕ್ಲೆ ಗೊತ್ತು ನೋಡ್ಕ ಅಂಡ ಪಂಚವಟಿಡು ಅಂಚ ಆ ತಿರುಗೋಂದು ಪುಣ ಕಾಡಾಡಿ ಅದು ಪೋಂದು ಪುಣ ಕಾಲೋಗು ಮೊಕ್ಲಿಗೆ ಬಾಜೆಲ್ಲ ಅಂಡಿಗೆ ರಾಮಗೆ ಲಕ್ಷ್ಮಣಗೆ ಸೀತೆಗೆ ಬಾಜೆಲ್ಲ ಅಂಡು ಓಡೆ ನೀರು ನಡೋದು ಬಿದಾಡಿಯರಿಗೆ ನೀರು ಕಾಡದೊಲ್ಲೆಡೆ ನೀರು ತಿಕ್ಕಿ ಜಾಕ್ಲೆಗೆ ನಾಡೊಂದು ಪೋಂದು ಪುಣಗ ದೂರಡೊಂಜಿ ನವಿಲು ಬತ್ತದು ರಾದು ಕುಳ್ಳೊಂಡಿಗೆ. ಕಾರ್ಯಕ್ರಮದ ಮುಖ್ಯ ಅತಿಥಿ ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಮಾತನಾಡಿ, ಭಜನೆಯಿಂದ ಸಾಮಾನ್ಯ ವ್ಯಕ್ತಿಗೂ ದೇವರನ್ನು ಒಲಿಸಲು ಸಾಧ್ಯವಿದೆ. ಜ್ಞಾನದ ಕೊರತೆ ಇದ್ದವನಿಗೆ ದೇವರ ಭಯ ಭಕ್ತಿ ಹೆಚ್ಚು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನರು ಯಕ್ಷಗಾನದ ಮೂಲಕ ಪುರಾಣವನ್ನು ತಿಳಿದುಕೊಂಡಿದ್ದಾರೆ. ರಾಮನ ನಡಾವಳಿಕೆಯನ್ನು ಭಾಷಣಕ್ಕೆ ಸೀಮಿತಗೊಳಿಸದೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಂಗೆ ಏತು ತೆರಿಯುಂಡು ಆತನ ನಂಗೆ ಪನೇರ ಶಕ್ತಿ ಇತ್ತನಕ್ಲು ಅಂಚಾದ ಭಜನೆ ಪನ್ಪುನವು ಒಂಜಿ ಸಾಮಾನ್ಯ ಮನುಷ್ಯ ದೇವರನ್ನು ಪ್ರಾರ್ಥನೆ ಮಲ್ಪರ ಒಂಜಿ ಅವಕಾಶ ಒಂಜಿ ಪಾತ್ರ ಎಂಕ್ ಪನ್ನರ ಆಪುಂಡು ದಂಚ ಬಂಡ ಈರು ತುಂಬ ಜ್ಞಾನದ ಕೊರತೆ ಇತ್ತಿನ ವ್ಯಕ್ತಿ ಏರುಲ್ಲೆನ ಹಾಗೆ ದೇವರನ್ನ ಭಕ್ತಿಲ ಜಾಸ್ತಿ ಉಂಟು ಒಂದು ಲೆಕ್ಕ ಕೊಡ್ಸೋದಾನೆ ದಯಕ್ಕೆ ಪಂಡ ದೇವರನ್ನ ಭಯ ಭಕ್ತಿ ಆಡೆ ಇತ್ತಿನ ಅದು ಬಾಕಿದಕ್ಕೆ ಕಡಿಮೆ ಉಂಡು ಒಂದು ಪಂಡ ತಪ್ಪ ದತ್ತು ಆಡ ವಿಷಯ ಒಂಜಿ ಪಾತ್ರ ಯಾನ್ ಪನ್ಪನೆ ಇನಿ ದಕ್ಷಿಣ ಕನ್ನಡ ಜಿಲ್ಲೆ ಉಭಯ ತುಳುನಾಡು ರಾಮಾಯಣದ ಕತೆ ಭಾರಿ ಆದ ಜನಗಳಿಗೆ ಹೆಚ್ಚಿಗೆ ಗೊತ್ತಿಪ್ಪನಂಚಿನ ಒಂದು ಜಿಲ್ಲೆ ಬೇತೆ ಜಿಲ್ಲೆನ ಹೋಲಿಕೆ ಮಾಡ್ತಾನಲ್ಲ ಈ ಕಾರಣ ಯಕ್ಷಗಾನ ಕಲೆತ ಮೂಲಕ ಪುರಾಣ ಕಥೆಗಳು ಬಹುಶಃ ಸಾಮಾನ್ಯ ಜನಗಳಿಗೆ ಮಾತ್ರ ಸರಿಯಾದ ತಿಳುವಳಿಕೆ ಒಪ್ಪುಂಡು. ಸಮಾಜ ಸೇವಕ ನಾರಾಯಣ ಹೊಳ್ಳರಬೈಲು ಗುತ್ತು ಮಾತನಾಡಿ, ಧಾರ್ಮಿಕ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಆತ್ಮೋದ್ಧಾರದ ಕೆಲಸ ಮಾಡಬೇಕು. ಎಲ್ಲ ಧರ್ಮವನ್ನು ಗೌರವಿಸಿ ನಮ್ಮ ಧರ್ಮವನ್ನು ಪ್ರೀತಿಸಿ ಬದುಕಬೇಕು ಎಂದರು. ಮಹಾರಾಜರಾದ ಹುಟ್ಟುಂಡಲ ಅವ್ರನ್ನ ಜೀವನ ಪರ್ಯಂತ ಇತ್ತೆ ನಮ್ಮ ಕಾಲಡು ಅಂತ ಸುಕೋಟ್ ಇತ್ತಿನ ಕಾಲ ಅಂತ ಪಂಡ ಭಾರಿ ಕಮ್ಮಿ ಒಂಜತ್ತು ಒಂಜಿ ತೊಂದರೆಗೆ ವನವಾಸಗೆ ಮಾತ ಪೋಂದು ಬೊಕ್ಕ ಸೀತೆಯನ್ನು ಕಡಪೊಡ್ದು ಪತ್ನಿ ವಿಯೋಗ ಮಾತಾ ಬಂಗೋಡ್ಲ ಇತ್ತೇರು ಅಂಚಣ ನಮ್ಮ ಶ್ರೀರಾಮ ದೇವಿರಂತದ್ದು ಕಲ್ಪುಂದಾದ ಬಣ್ಣ ಇಂಚಿನ ಪರಿಸ್ಥಿತಿ ಇಲ್ಲ ಸ್ಥಿತಪ್ರಜ್ಞೆ ಅನ್ಪ ದೇವೇರಿಂದ ನಮ್ಮ ಏರಿಗೆ ಅನ್ಪ ಬಣ್ಣ ಆರೆಗೆ ಎಡ್ಡೆದು ಆಳು ಬೋಡು ಬೊಡ್ಚಿ ದಾಲ ಪೂಜೆಗಳಿಗೆ ತಡಸ್ಥ ಸ್ಥಿತಪ್ರಜ್ಞ ಅನ್ಪೇರು ಆರೆಗೆ ವ್ಯತ್ಯಾಸ ಪೂಜೆ ಇಟ್ಲ ಅಂಚಿನ ಒಂಜಿ ಮನಸ್ಥಿತಿ ಇತ್ತಿನ ದೇವೇರ್ಲಕ ಅಂತ ಜನ ಅನ್ಪ ಇದೇ ಒಂಜಿ ಮನಸ್ಥಿತಿ
ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಮನೋಜ್ ಕನಪಾಡಿ, ಸದಾಶಿವ ಡಿ ತುಂಬೆ, ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕ ವಿಜೇತೆ ರಶ್ಮಿತಾ ಭಂಡಾರಿ ಅವರನ್ನು ಸನ್ಮಾನಿಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವಿಶ್ವ ಹಿಂದೂ ಪರಿಷತ್ ವಿಭಾಗ ಪ್ರಚಾರ ಪ್ರಸಾರ ಪ್ರಮುಖ ಪ್ರದೀಪ್ ಸರಿಪಳ್ಳ ಅಮ್ಟಾಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಮಲ್ಲಿಕಾ ವಿ ಶೆಟ್ಟಿ, ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಪುರುಷೋತ್ತಮ ಕೊಟ್ಟಾರಿ ಮಾಡಂಗೆ, ಗೌರವ ಸಲಹೆಗಾರ ಶಶಿಧರ ಬ್ರಹ್ಮರಕೋಟ್ಲು, ಉತ್ಸವ ಸಮಿತಿ ಅಧ್ಯಕ್ಷ ಕವಿರಾಜ್ ಚಂದ್ರಿಗೆ, ಮೂಕಾಂಬಿಕಾ ಮಾತೃ ಮಂಡಳಿ ಅಧ್ಯಕ್ಷೆ ಗೀತಾ ಆನಂದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭಜನಾ ಮಂದಿರದ ಅಧ್ಯಕ್ಷ ನವೀನ್ ಬಂಗೇರ ಪಲ್ಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಒಂಜಿ ಸಂಸ್ಥೆನೆ ಐನ ದುಮ್ಮು ನಡಪಾದುಕೊರ್ರೆ ಎಂಕಲ್ನ ಒಂಜಿ ಅನುಮಲ್ತು ಕೊರಿಯರು ಎಂಕ್ಲೆ ಈ ಒಂಜಿ ಕ್ಷೇತ್ರಡ್ ಈ ಒಂಜಿ ಕೆಲಸ ಮಲ್ಪನೆಕ್ ಮಸ್ತ್ ಖುಷಿ ಆಪುಂಡು. ದಯಪಂಡ ಯಾನೊಂಜಿ ಎಲ್ಯ ಒಂಜಿ 5ನೇ ಕ್ಲಾಸ್ ದಿಂಚಿ ಈ ಒಂಜಿ ಭಜನಾ ಮಂದಿರಡ್ ಭಜನೆದ ಒಟ್ಟಿಗೆನೆ ಈ ಕ್ಷೇತ್ರದ ಕಾರ್ಯದರ್ಶಿಯಾದ ಎತೋ ವರ್ಷ ನಮ್ಮ ಶಶಿಯಣ್ಣನ ಸಾಧಾರಣ 25 ವರ್ಷಡು ಅರ್ನ ಅಧ್ಯಕ್ಷತೆಡ್ ಯಾನೊಂಜಿ 10-15 ವರ್ಷ ಯಾನ್ ಕಾರ್ಯದರ್ಶಿಯಾದ ಕೆಲಸ ಮಲ್ತಿನಿ. ಅಂಚಾದ ಈ ಒಂಜಿ ಭಜನಾ ಮಂದಿರದ ಭಾರಿ ವಿಶೇಷತೆ ಪಂಡ ಈ ಎಂಕ್ಲು ಈ ಒಂಜಿ ಭಜನಾ ಮಂದಿರದ ನಗರ ಭಜನೆದ ಕಾರ್ಯಕ್ರಮ ಪಂಡ ಇಂಚ ಪಂಡ ಸಾಧಾರಣ 2 ತಿಂಗಳು ನಡಪುನಂಚಿನ ಈ ಒಂಜಿ ಭಜನಾ ಕಾರ್ಯಕ್ರಮ ಸಾಧಾರಣ ಬಂಟ್ವಾಳ ತಾಲೂಕುಡು ನಮಕ್ ಓಲ್ಲ ಆ ಒಂಜಿ ಭಜನಾ ಒಂಜಿ ರೀತಿ ತಿಕ್ಕಂದು ಪನೋಲಿ. ಸಮಾಜಮುಖಿ ಹಾಗೂ ಧಾರ್ಮಿಕ ಚಿಂತನೆಯನ್ನಿಟ್ಟುಕೊಂಡು ಗ್ರಾಮಸ್ಥರ ಸಹಕಾರದೊಂದಿಗೆ ಭಜನಾ ಮಂದಿರ ಮುನ್ನಡೆಯುತ್ತಿದೆ ಎಂದರು. ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಸನಿಲ್ ಸ್ವಾಗತಿಸಿದರು. ಸಂದೇಶ್ ದರಿಬಾಗಿಲು ವಂದಿಸಿದರು. HK ನಯನಾಡು ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯನ್ V4 ನ್ಯೂಸ್ ಬಂಟ್ವಾಳ.